ತೀರ್ಥಹಳ್ಳಿ ತಾಲೂಕಿನ ಮಂಗಳ ಅಂತಕ್ಕಂಥ ಊರಲ್ಲಿ ಆದಿ ನಾಟಿ ವೈದ್ಯರಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದ್ದಾವೆ. ವೈದ್ಯ ರತ್ನ ಅಂತ ಪ್ರಶಸ್ತಿನೂ ಕೂಡ ಕಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬೆಳಗಿನ ಜಾವ 6 ಗಂಟೆಗೆ ಬಂದು ಕಾರಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಬೇರೆ ಬೇರೆ ದೇಶದಿಂದಲೂ ಕೂಡ ಬಂದು ತಗೊಂಡೋಗಿದ್ದಾರೆ. ಇವರು ಹೇಗೆ ಪ್ರಸಿದ್ಧಿಯಾದರು, ಯಾವ ರೀತಿ ಈ ನಾಟಿ ಔಷಧಿನ ಕಂಡುಹಿಡಿದ್ರು ಅನ್ನೋದನ್ನು ಇಲ್ಲಿ ಇರ್ತಕ್ಕಂಥ ಒಬ್ಬ ಹಿರಿಯರ ಬಾಯಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ನಾಟಿ ಔಷಧಿ ಅಂತ ಕೊಡ್ತಾರೆ ಅಂತ ಹೇಳಿದ್ರೆ ಮಂಗಳ ಅಂತಕ್ಕಂಥ ಒಂದು ಊರು ಈ ನಾಟಿ ಔಷಧಿನ ಕೊಡೋದಕ್ಕೆ ಮೂಲ ಕಾರಣ ಅಂದ್ರೆ ಇವ್ರು ಹೇಗೆ ಈ ನಾಟಿ ಔಷಧಿ ಗೊತ್ತಾಯ್ತು ಅನ್ನೋದನ್ನ ಒಂದ್ ಸ್ವಲ್ಪ ಹೇಳ್ತೀರಾ? ಈಗ ಬಾರಿ ಹಿಂದಿನಿಂದ ಬಾರಿ ಇದೆ ಅದೇನೋ ಗಾಡಿ ಮಾಂಸ ತಯಾರಿ ಮಾಡಿ ನಂತರದಲ್ಲಿ ಸೊಪ್ಪು ಅಂದ್ರೆ ಮಾಂಸ ಕಟ್ಕೊಬರಕ್ಕೆ ಏನು ತಗೊಳ್ಳಿಲ್ಲ ಅಂತ ಹೇಳಿ ಸೊಪ್ಪಲ್ಲಿ ಕಟ್ಕೊಂಡ್ಬಂದಿದ್ದಾರೆ. ಅದು ಅದೇ ಮಾಂಸ ಏನಾಯ್ತು ಇಲ್ಲಿ ಬರೋವಷ್ಟೊಳಗೆ ಮನೆ ಗಟ್ಟಿಯಾಗಿ ಒಂದಾಗ್ಬಿಟ್ಟಿದೆ. ಮುಂದಾಗಿದೆ. ಆಗ ಅವ್ರಿಗೆ ಏನ್ ಅನ್ನಿಸ್ತು? ಅವಾಗ ಇದು ಯಾಕೆ ಈ ಥರ ಗಟ್ಟಿ ಆಯ್ತು ಅಂತೇಳಿ ಎಣಿಸಿ ಅದನ್ನ ಅಂದಲ್ಲಿ ಮಾಡಿ ಅದನ್ನೇ ಕಂಡುಹಿಡಿದ್ರು ಔಷಧಿಗಳ. ಬೇರೆ ಏನಾದ್ರು ಹಾಕಿರ್ಬೋದು, ಬೇರೆ ಬೇರೆ ವಸ್ತುಗಳು, ಅದು ಒಂದೇ ಅಂತೇಳಿ ಒಟ್ಟು ಇದರಿಂದ ಮಾಂಸನೇ ಕೂಡ್ಕೊಂಡಿದೆ. ಇದರಿಂದ ಜನಗಳಲ್ಲಿ ದೇಹದ ಮಾಂಸ ಕಂಠಗಳನ್ನೆಲ್ಲ ಒಂದು ಮಾಡಬಹುದು ಅನ್ನೋ ಪರಿಕಲ್ಪನೆ ಅವತ್ತೇ ಬಂದಿದ್ದು. ಸುಮಾರು ಎಷ್ಟು ವರ್ಷಗಳ ಹಿಂದಿನಿಂದ ಈ ಔಷಧಿ ಕೊಡ್ತಾ ಇದ್ದಾರೆ. ಸಾಧಾರಣ ಇದು ನಾವು ಸಣ್ಣಗಿದ್ದಾಗ ನಮ್ಮ ತಂದೆಯರ ಅಪ್ಪೆಯರೆಲ್ಲ ಹೇಳೋರು. ಕೆಲವು ವರ್ಷ ಆಗಿರ್ಬೋದು, ಕೆಲವು ವರ್ಷ ಅಂದ್ರೆ ಒಂದು 70-80 ವರ್ಷ ಮೇಲೆ ಆಗಿದೆ. ಆಗ ಇವರು ಕಾಡು ಮಾಂಸವನ್ನು ತರಬೇಕಾದ್ರೆ ಆದಂತ ಒಂದು ಘಟನೆಯಿಂದ ಇವತ್ತು ನಾಟಿ ಔಷಧಿನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಈ ನಾಟಿ ಔಷಧಿಯಿಂದ ಎಷ್ಟೋ ಜನ ಹುಷಾರಾಗಿದ್ದಾರೆ. ಯಾವ ತರದ ಕಾಯಿಲೆಯವರು ಇಲ್ಲಿ ಬರ್ತಾರೆ? ಕಾಲು ನೋವು, ಮೂಳೆ ಮುರಿದೋದರು, ಇದು ಸೊಂಟ ನೋವು, ಬೆನ್ನು ಪೂರ ಪ್ರತಿಯೊಬ್ಬರು ಕೆಳಗಡೆ ಆದಂತ ವಸ್ತುಗಳಿಗೆ ಪೂರ ಕೈ ಕಾಲಿಂದ ಬಾಡಿಲಿ ಯಾವುದೇ ಪೇನ್ ಇದ್ರೂ ಕೂಡ ಹುಷಾರಾಗುತ್ತೆ. ಮತ್ತೆ ಕೈ ಕಾಲು ಮುರಿದವರು ಕೂಡ ಇಲ್ಲಿ ಮೂಳೆ ಎಲ್ಲ ಸರಿ ಆಗ್ತಾ ಇದೆ. ನೋಡಿದಿರಿ ನೀವು ಎಷ್ಟು ಉದಾಹರಣೆಗಳನ್ನ ನೋಡಿದ್ರಿ. ಈಗ ನಿಮ್ಗೆ ಒಂದು ಉದಾಹರಣೆ ಅಂತಂದ್ರೆ ನಿಮ್ಮಲ್ಲಿ ಏನ್ ಬದಲಾವಣೆ ಆಯ್ತು? ಯಾವಾಗ್ಲಾರ ಔಷಧಿ ತಗೊಂಡಿದ್ದೀರಾ? ಈಗ 2-3 ಸಲ ತಗೊಂಡಿದ್ದೀವಿ. ನಮಗೆಲ್ಲ ಬಾಧಕಗಳು ಈಗ ಕಾಲು ನೋವು, ಕೈ ನೋವು, ಗಂಟು ನೋವು ಪೂರ ಹೋಗಿದೆ. ಗಂಟು ನೋವು ಹೋಗಿದೆ. ಇದು ಮೂಳೆ ಅಲ್ಲದೇನೆ ಚರ್ಮದಲ್ಲಿ ಇರ್ತಕ್ಕಂಥ ಗಂಟುಗಳನ್ನು ಕೂಡ ಕರಗಿಸಿರ್ತಕ್ಕಂಥ ಉದಾಹರಣೆಗಳನ್ನ ನೀವು ನೋಡಿದಿರಿ ಕಣ್ಣಿಂದ. ಜಾರಿ ಹೋದವರು, ಕಾಲು ಮುರಿದಾದವರು ಎಲ್ಲದು ಯಾವುದು ಎಲ್ಲ ಏನು ತೊಂದರೆ ಆಗುತ್ತೆ. ಒಟ್ಟು ನೋಡಿ, ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಸಿಗ್ತಕ್ಕಂಥ ಮಾಂಸವನ್ನ ಕಟ್ಕೊ ಬರಕ್ಕೆ ಕವರ್ ಇಲ್ಲ ಅನ್ನೋದೊಂದು ಉದ್ದೇಶದ ಸೊಪ್ಪನ್ನ ಸೇರಿಸಿ ಕಟ್ಕೊ ಬಂದ್ರು. ಆ ಉದ್ದೇಶದಾಗ ಅವ್ರಿಗೆ ಅವಾಗ ಗೊತ್ತಾಯ್ತು ಏನೋ ಔಷಧಿ ಗುಣ ಇರ್ಬೋದು. ಸೊಪ್ಪು ಕಟ್ತೀವಿ, ಸೊಪ್ಪು ಕಟ್ಟಿ ಕೈ ಬೆಟ್ಟಿ ಗಾಯ ಆಯ್ತು, ಹತ್ತತ್ತಿ ಹೋಯ್ತು. ಇದನ್ನ ಒಂದು ಮಾಡಿಟ್ಟು ಹಜ್ಜಿ ಬಿಟ್ಟು ಅದರಲ್ಲಿ ಸೆಟ್ ಆಗ್ಬೋದು ಅಂತ ಅವ್ರು ತಲೆಗೆ ಬಂತು. ಅವತ್ತೇ ಬಂತು. ಅವಾಗಲೇ ವೈಜ್ಞಾನಿಕವಾಗಿ ಇವರು ಆಯುರ್ವೇದವನ್ನ ಬಳಕೆ ಮಾಡಿದ್ದಾರೆ. ಇದರಿಂದ ಎಷ್ಟೋ ಜನಗಳಿಗೆ ಉಪಯೋಗ ಆಗಿದೆ ಅಂತ ಹೇಳ್ತೀರಿ. ಇಲ್ಲಿಗೆ ಯಾವ್ಯಾವ ಊರುಗಳಿಂದ ಇಲ್ಲಿಗೆ ಬರ್ತಾರೆ? ಈ ಬೊಂಬಾಯಿಂದ ಹಿಡಿದು ಬೆಂಗಳೂರು ಹಾಕಿ ಎಲ್ಲ ಸಿಕ್ಕಾಪಟ್ಟೆ ದೂರದಿಂದ ಭಾರಿ ದೂರದಿಂದ ಬಂದ್ಬಿಡ್ತಾರೆ. ಎಲ್ಲರೂ ದೂರದಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಇವರು ಅಂತಿಲ್ಲ, ಭಾರಿ ದೂರ. ಎಲ್ಲಿ ನಿಮ್ಮ ಕೇರಳದಿಂದ ಆಚೆಗೆ ಬೊಂಬಾಯಿ ಪೂರ ಬಂತು. ಹಂಗಾರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯದಿಂದ ಕೂಡ ಬರ್ತಾ ಇದ್ದಾರೆ. ಪೂರ ಬರ್ತಾರೆ. ಮತ್ತು ಇಲ್ಲಿ ಬೆಳಗಿನ ಎಷ್ಟು ಗಂಟೆಯಿಂದ ಔಷಧಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು? ಬೆಳಿಗ್ಗೆ ಶುರು ಹಚ್ಚಾರ ನೋಡಿ. ಇನ್ನು ಎಷ್ಟು ಹೊತ್ತು ಅಂತ ಹೇಳಂಗಿಲ್ಲ. ಒಟ್ಟು ಬರ್ತಾನೆ ಇರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರಲ್ಲ. ಹಂಗಾಗಿ ಇದು ಯಾವ ಟೈಮಿಂಗ್ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಒಟ್ಟು ಬಂದವರು ಹುಷಾರಾಗಲೇ ಹೋಗೋ ಇತಿಹಾಸನೇ ಇಲ್ಲ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ರಿಗೂ ಔಷಧಿಯನ್ನು ಕೊಡ್ತಾರೆ. ಈಗ ವೈದ್ಯರೇ ಕೈ ಚೆಲ್ಲಿ ಕೂತಾಗ ಅಂಥದಕ್ಕೂ ಕೂಡ ಇಲ್ಲಿ ಪರಿಹಾರ ಇದೆ. ಕುಂದಾಪುರದಿಂದ ನೀವೇನ್ ಪ್ರಾಬ್ಲಮ್ ಬಂದಿದ್ರೆ ಸರಿ ಏನು ಈಗ ಅವರು ಏನು ಕಾಯಿಲೆಗೆ ಅಂತ ಡಿಸ್ಕು ಆಸ್ಪತ್ರೆಯಲ್ಲಿ ಹುಷಾರಾಗಲಿಲ್ಲ ಸರ್? ಅದು ಇಲ್ಲೇ ಸರಿ ಹೋಯ್ತು.
ವೈದ್ಯರಿಗೆ ನಾಟಿ ವೈದ್ಯನೇ ಬೆಸ್ಟ್ ಅಂತ ನೀವು ಹೇಳ್ತೀರಾ? ಥ್ಯಾಂಕ್ ಯು ಸರ್. ಉಡುಪಿ ಉಡುಪಿಯಿಂದ ಉಡುಪಿಯಿಂದ ಇಲ್ಲಿ ಬಂದಿದ್ದೀರಿ. ಏನು ಪ್ರಾಬ್ಲಮ್ ಬಂದಿರಿ ಸರ್? ಒಂದು ಗಂಟು ನೋವು. ಜಾಯಿಂಟು. ಹಾಂ, ನಿಮಗೆ ಯಾರು ಹೇಳಿದ್ರು ಸರ್ ಇಲ್ಲಿ ಔಷಧಿ ಎಲ್ಲ? ಗೊತ್ತು, ನಾವು ಯಾವತ್ತು ಬರ್ತಾ ಇರ್ತೀವಿ ಇಲ್ಲಿಗೆ. ನೀವು ಮೊದಲಿಂದ ಇಲ್ಲಿ ಬಂದಿದ್ದೀರಿ? ನನಗೆ ಆಕ್ಸಿಡೆಂಟ್ ಆಗಿದೆ. ಆ ಟೈಮಲ್ಲಿ ಒಬ್ರು ಇಲ್ಲಿ ತೀರ್ಥಹಳ್ಳಿಯವ್ರು ಹೇಳೋದು ಇಲ್ಲಿ ಔಷಧಿ ನನಗೆ ಅದರಲ್ಲಿ ಒಳ್ಳೇದಾಯಿತು, ಗುಣ ಆಗಿದೆ. ಹೌದು, ಇಲ್ಲಿ ಆಕ್ಸಿಡೆಂಟ್ ನೋಡಿ. ಒಂದು 6 ತಿಂಗಳು ಮೆಡಿಸಿನ್ ಮಾಡಿದೆ. ಅದು ಭಾರತದ ಇದಿಲ್ಲ ಇಲ್ಲಿ ಬಂದು ತಕ್ಷಣ ಔಷಧಿ ಮತ್ತು ಒಂದು ವಾರದಲ್ಲಿ ಗುಣ ಆಯಿತು. ಕ್ಲಿಯರ್ ಆಯಿತು. ನಮಗೆ ಒಂದು ನಂಬಿಕೆ ಇದೆ ಮತ್ತೆ ಹುಷಾರಾಗ್ತಾ ಇದೆ. ಆಮೇಲೆ ಎಲ್ಲ ತುಂಬ ಜನ ನಾನು ಹೇಳಿ ಕರ್ಕೊಂಡು ಬಂದಿದ್ದೆ. ಈಗ ನಿಮ್ಮಿಂದ ಬೇರೆ ಜನರಿಗೂ ಅನುಕೂಲ ಆಗಿದೆ. ನಮ್ಮ ಅಕ್ಕನಿಗೆ ಇದು ಮಂಡಲದಲ್ಲಿ ಅವ್ರು ಮೆಡಿಕಲ್ ಬೆಟ್ಟ ಇದ್ದಲ್ಲ, ಒಂದು 7 ಆಗುತ್ತೆ. ಒಂದು 3-4 ಸಲ ಏನು ಕರ್ಕೊಂಡ್ಬಂದು ಈಗಲೂ ಕಷ್ಟ ಮಾಡ್ತಾ ಇದ್ದೀನಿ. ಒಟ್ಟು ನಿಮ್ಮ ಪ್ರಕಾರ ಇದು ತುಂಬಾ ಔಷಧಿ ಎಫೆಕ್ಟ್ ಆಗಿದೆ. ತುಂಬ ಒಳ್ಳೆ ಔಷಧಿ ಆಗ್ತದೆ. ನೀವು ತುಂಬಾ ದೂರದಿಂದ ಹೇಳ್ತಾ ಇದ್ದೀರಿ, ಕರ್ಕೊಂಡು ಬರ್ತಾ ಇದ್ದೀರಿ. ಮತ್ತೆ ಉಡುಪಿ ಒಂದು 7-8 ಜನ ಕರ್ಕೊಂಡ್ಬಂದು ಎಲ್ಲರೂ ಹುಷಾರಾಗಿದ್ದಾರೆ ಸರ್. ಹೌದು. ಇಲ್ಲಿ ಬೆಳೆ ಔಷಧಿ ಕೊಡ್ತಾ ಇರ್ತಾರೆ ಸರ್.